ಚಿಕ್ಕನಾಯಕನಹಳ್ಳಿ ಪಟ್ಟಣದ ತೇನಂ ಶ್ರೀ ಭವನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಏರ್ಪಡಿಸಲಾಗಿದ್ದ ಎಸ್ಎಸ್ಎಲ್ಸಿ ಫಲಿತಾಂಶ ಉತ್ತಮಪಡಿಸಲು ಪ್ರೌಢಶಾಲೆ ಶಿಕ್ಷಕರ ಶೈಕ್ಷಣಿಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿಬಿ ಸುರೇಶ್ ಬಾಬು, ಕಳೆದೆರಡು ವರ್ಷಗಳಲ್ಲಿ ನಮ್ಮ ತಾಲೂಕು ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶ ಪಡೆದು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದು, ಅದನ್ನು ಮುಂದುವರಿಸಲು ಎಲ್ಲ ಶಿಕ್ಷಕರ ಮೇಲೆ ಜವಾಬ್ದಾರಿ ಇದೆ. ನಿಮ್ಮ ಉದಾಸೀನತೆ ಬೇಡ. ಇನ್ನು ಉಳಿದ 130 ದಿನಗಳಲ್ಲಿ ಸಮಯ ಹಾಳು ಮಾಡದೆ ಪ್ರತಿ ವಿಷಯಕ್ಕೆ ಒತ್ತು ನೀಡಿ ಪೋಷಕರೊಂದಿಗೆ ಮಕ್ಕಳೊಂದಿಗೆ ಉತ್ತಮ ರೀತಿಯಲ್ಲಿ ಪ್ರೋತ್ಸಾಹ ನೀಡಿ ಅವರಿಗೆ ತಿಳಿಸಿ ಮುಂದಿನ ಫಲಿತಾಂಶಕ್ಕೆ ನೀವು ಕ್ರಮ ವಹಿಸಿ ಎಂದರು. ಈ ಸಂದರ್ಭದಲ್ಲಿ ಬಿಇಒ ಕಾಂತರಾಜು, ಅಕ್ಷರ ದಾಸೋಹ ಅಧಿಕಾರಿ ಗವಿರಂಗಯ್ಯ ಸೇರಿದಂತೆ ಸತೀಶ್, ಗಂಗಾಧರ್ ಮತ್ತಿತರರು ಇದ್ದರು. ವರದಿ ಫೈರೋಸ್ ಪಾಷಾ, ಬುಕ್ಕಾಪಟ್ಟಣ. ನಮ್ಮ ಶಾಲೆಗಳಲ್ಲಿ ನಾವು ಅದನ್ನು ಅನುಸರಿಸಲಿಕ್ಕೆ ಮೊದಲನೇದಾಗಿ ನಾವು ಪ್ರಾರಂಭ ಮಾಡಿದ್ರೆ ಖಂಡಿತ ಸುಲಲಿತವಾಗಿ ಮುಂದೆ ಒಳ್ಳೊಳ್ಳೆ ಬ್ಯಾಚ್ ಬರುತ್ತೆ. 8ನೇ ತರಗತಿಯಿಂದಲೇ ಗೊತ್ತಾಗುತ್ತೆ ಯಾವ ಮಗು ಯಾವ ಹಂತದಲ್ಲಿದೆ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಆ ಥರ ಒಂದು ನಮಗೆ ಎರಡೇ ಇದಿರ್ತಕ್ಕಂಥದ್ದು, ತೇರ್ಗಡೆ ಆಗೋದು ಹೀಗೆ ಅಂತಕ್ಕಂಥದ್ದು ಎರಡೇ ನಮ್ಮಲ್ಲಿ ಇರ್ತಕ್ಕಂಥದ್ದು. ಈಗ ಎರಡು ವಿಧಾನಗಳನ್ನ ನಾವು ಪಡಿಬೇಕಾಗ್ತದೆ. A+ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ನಿಮ್ಮ ಜೊತೆಯಲ್ಲಿ ರಿಸೋರ್ಸ್ ಪರ್ಸನ್ಸು ಎಲ್ಲ ಬೇರೆ ಬೇರೆ ಶಾಲೆಯಲ್ಲಿ ಇರ್ತಕ್ಕಂಥವ್ರು ನಮ್ಮ ತಾಲೂಕಿನವರೇ, ಬೇರೆ ಎಲ್ಲೂ ಇಲ್ಲ. ನಮ್ಮ BO ಮಾಡಿದ ಅದೊಂದು ಒಳ್ಳೆ ಚರ್ಚೆ ಮಾಡಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಖಂಡಿತ ಇದೊಂದು ಒಂದು ಉತ್ತಮವಾದ ಒಂದು ಸಭೆ ಅಂತ ನಾನಾದರೂ ಕೂಡ ಭಾವಿಸ್ಕೊಳ್ತೀನಿ. ಇದೆಲ್ಲ ಭವಿಷ್ಯ ಏನಂದರೆ ಮುಂದಿನ ಪೀಳಿಗೆ ಮಕ್ಕಳ ಭವಿಷ್ಯನೂ ಕೂಡ ಆಗ್ತದೆ. ಜೊತೆಗೆ ನಮ್ಮ ತಾಲೂಕು ಇವತ್ತು ಏನು SSLCನಲ್ಲಿ 2 ವರ್ಷಗಳಿಂದ ಪ್ರಥಮ ಸ್ಥಾನದಲ್ಲಿ ಕೆಲಸ ಮಾಡಿದ್ರೆ ಕಷ್ಟ ಗೊತ್ತಿರ್ತಕ್ಕಂಥದ್ದು. ನಾನು ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ, ನಾನು ಇಲ್ಲಿ ಹೆಡ್ ಮಾಸ್ಟರ್ ಕೆಲಸ ಮಾಡಿ ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಉಡುಪಿ ಕಡೆ ಹೋಗಿ ಕೆಲಸ ಮಾಡಿದಂಥ ಸಂದರ್ಭವನ್ನು ನೋಡಿದಾಗ ನಿಜವಾಗ್ಲೂ ಸಹ ನನ್ನ 20 ವರ್ಷದ ಜೀವನದಲ್ಲಿ ಆದಂಥ ಬದಲಾವಣೆಗಳು, ಆ 1 ವರ್ಷದ 10 ತಿಂಗಳಷ್ಟೇ ಕೆಲಸ ಮಾಡಿದ್ವು. ಅಲ್ಲಿ ನೋಡಿದ ಶಾಲೆಯ ವಾತಾವರಣಗಳು, ಶಿಕ್ಷಕರ ಬದ್ಧತೆ, ಮನೋಧೋರಣೆ ಇವೆಲ್ಲವನ್ನು ನೋಡಿದಾಗ ನಿಜವಾಗ್ಲೂ ಸಹ ನಾನು ವೈಯಕ್ತಿಕವಾಗಿ ಸಾಕಷ್ಟು ಬದಲಾವಣೆಯನ್ನು ನಾನು ಮಾಡ್ಕೊಂಡಿದ್ದೆ. ಅಲ್ಲಿ 10 ತಿಂಗಳ ಅವಕಾಶವನ್ನು ಕೊಟ್ಟಂಥದ್ದು ನನ್ನ ಜೀವನದ ದೊಡ್ಡ ಬದಲಾವಣೆಗೆ ಕಾರಣವಾದಂಥ ಸನ್ನಿವೇಶವನ್ನು ನೋಡಿ, ಅದಾದ ನಂತರದಲ್ಲಿ ಗುಬ್ಬಿಗೆ ಬಂದು 1-2 ತಿಂಗಳು ಕೆಲಸ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅಷ್ಟೊತ್ತಿಗೆ ಅನಿವಾರ್ಯವಾಗಿ ಈಗ ಅದೃಷ್ಟ ಅಂತ ನಾನು ಅದನ್ನೇ ಹೇಳೋದು. ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಇದೇ ತಾಲೂಕಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ, ಇದೇ ತಾಲೂಕಿನಲ್ಲಿ ಮುಖ್ಯ ಶಿಕ್ಷಕನಾಗಿಯೂ ಸಹ ಕೆಲಸ ಮಾಡಿ, ಇದೇ ತಾಲೂಕಿನಲ್ಲಿ ಓದಿ ಬೆಳೆದಂಥ ವಿದ್ಯಾರ್ಥಿಗೆ ಇವತ್ತು ಈ